ಕಳೆದ 15 ಸಂಚಿಕೆಗಳಲ್ಲಿ ನಮ್ಮ ದೇಸಿ ಹಕ್ಕಿಗಳು ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ವಿಚಿತ್ರ ಟಾಸ್ಕ್ ಗಳನ್ನ ಮಾಡಿದ್ದಾರೆ. ಅನಿರೀಕ್ಷಿತವಾದದ್ದನ್ನೇ ಮಾಡುತ್ತಿದ್ದ ನಮ್ಮ ದೇಸಿ ಹಕ್ಕಿಗಳಿಗೆ ಇವತ್ತು ನೋಡೋಕೆ ಸಿಂಪಲ್ ಆದ ಅಷ್ಟೇ ವಿಪರೀತವಾದ ಟಾಸ್ಕ್ ಅನ್ನ ರೆಡಿ ಮಾಡಿದ್ದೀವಿ. ಇದು ಇವರೆಲ್ಲರ ಮೆಂಟಲ್ ಹಾಗೂ ಡೆಂಟಲ್ ಸ್ಟ್ರೆಂತ್ ನ ಟೆಸ್ಟ್ ಮಾಡುವಂತಹ ಟಾಸ್ಕ್. ಥೈಲ್ಯಾಂಡ್ ಬಗ್ಗೆ ಯಾರ್ಯಾರಿಗೆ ಏನೇನು ಗೊತ್ತು? ಬಂದಿರೋದೇ ಫಸ್ಟ್. ಆಮೇಲೆ ಇಂಡಿಯಾನೇ ನೆಟ್ಟಿಗೆ ನೋಡಿಲ್ಲ, ಇಲ್ಲಿ ಬಂದಿದ್ದೀವಿ, ಸೊ ಅದ್ರ ಬಗ್ಗೆ ಏನ್ ಜಾಸ್ತಿ ಗೊತ್ತಿಲ್ಲ. ಥೈಲ್ಯಾಂಡ್ ಬಗ್ಗೆ ಏನು ಗೊತ್ತಿಲ್ಲ, ನೆಟ್ಟಿಗೆ ಇಂಡಿಯಾನೇ ಗೊತ್ತಿಲ್ವಂತೆ, ಇನ್ ಥೈಲ್ಯಾಂಡ್ ಏನ್ ಗೊತ್ತಾಗತ್ತೆ ಅಲ್ವೇ? ಮಾಧುರಿ ಅಂಡ್ ಟೀಮ್, ನೀವೇನ್ ತಿಳ್ಕೊಂಡಿದ್ದೀರಾ ಥೈಲ್ಯಾಂಡ್ ಬಗ್ಗೆ? ಮಸಾಜಿಗೆ ಫೇಮಸ್. ಮಸಾಜ್ಗೆ ಫೇಮಸ್. ಓಕೆ, ಮಸಾಜ್ ನೀವು ಮಾಡಿ ಆಗೋಯ್ತು ಆಗೋಗಿದೆ. ರಕ್ಷಿತ್? ಅದೇ ಒಂದು ಚೆನ್ನಾಗಿರೋರು ಇದಾರೆ, ಬಟ್ ಅವ್ರು ಯಾರು ಅಂತ ಗೊತ್ತಾಗಲ್ಲ. ಹೋಳಿಕೆರಂಗ, ಸೈಕಲ್ ಗ್ಯಾಪ್ ನಲ್ಲಿ ಕನ್ನಡಕ ಇಲ್ದೆ ಥೈಲ್ಯಾಂಡ್ ಸುಂದರಿಯರ್ನ ನೋಡಿದ್ಯಾ ಅಂದ್ರೆ ನಿನ್ನ ಫೋಕಸ್ ಬಹಳ ಶಾರ್ಪ್ ಆಗೇ ಇರ್ಬೇಕು. ಅದಕ್ಕೆ ಹೇಳೋದು ಕನ್ನಡಕ ಕಳ್ಕೊಬೇಡ ಸಮುದ್ರದಲ್ಲಿ ಅಂತ. ಇನ್ಯಾರಿಗಾದ್ರೂ ಇನ್ನಾದ್ರೂ ಇಂಟ್ರೆಸ್ಟಿಂಗ್ ಪಾರ್ಟ್ ಗೊತ್ತಿದ್ಯಾ ಸೂರಜ್? ಫುಡ್, ಥಾಯ್ ಫುಡ್. ಯು ಲವ್ ಥಾಯ್ ಫುಡ್? ನೋ, ಲವ್ ಥಾಯ್ ಫುಡ್. ತುಂಬಾ ಸಂತೋಷ. ಎಲ್ಲಾದ್ರ ಬಗ್ಗೆನೂ ಮಾತಾಡ್ತೀವಿ, ಜಾಸ್ತಿ ಯಾರು ಫುಡ್ ಬಗ್ಗೆ ಮಾತೇ ಆಗ್ಲಿಲ್ಲ. ಏನೇನ್ ತಿಂತಾರೆ ಇಲ್ಲಿ ಜನ? ಮರಿ ಆಕ್ಟೋಪಸ್ ಇಂದ ಹಿಡಿದು ಕ್ರ್ಯಾಬ್, ಮೊಸಳೆ ಗಿಸಳೆ ಏನೇನ್ ಮೊಸಳೆ ಅಲ್ಲ, ಓ ಮೈ ಡಾಗ್. ಇವತ್ತಿನ ಟಾಸ್ಕ್ ಬಗ್ಗೆ ಮಾತಾಡೋಣ. ಇವತ್ತಿನ ಟಾಸ್ಕ್ ಏನು ಅಂತಂದ್ರೆ, ನಿಮ್ಗೆಲ್ಲ ತಿರ್ಗಾ ಊಟನ ಕೊಡ್ತೀವಿ. ಅದಕ್ಕೆ ಅಷ್ಟು ಆರಾಮಾಗಿ ಊಟ ಬಂದಿದ ತಕ್ಷಣ ಊಟ ತಗೊಳ್ಳಿ, ಹೋಗಿ ರೂಮ್ ಹೋಗಿ ತಿನ್ಬಿಟ್ಟು ಬನ್ನಿ. ಹೊಟ್ಟೆ ತುಂಬಾ ಊಟ ಮಾಡಿದೀರಾ? ನಮಗ್ ಗೊತ್ತಿನ ಸ್ನಾಕ್ಸ್ ಕೊಡ್ತೀರಾ ಈಗ ಅಂತ ಖುಷಿಯಾಗಿದ್ದೀರಾ ಎಲ್ಲರೂ? ಅದೇಂಗ್ ನಾವು ಬಿಟ್ಬಿಡಕ್ಕಾಗತ್ತೆ ಖುಷಿಯಾಗಿ? ನಿಮ್ಮೆಲ್ಲರಿಗೂ ಈಗ ನಾವು ಥಾಯ್ ಫುಡ್ ನ ಕೊಡ್ತೀವಿ. ಥಾಯ್ ಫುಡ್ ಅಂದ್ರೆ ಥಾಯ್ ಜನ ತಿನ್ನುವಂತ ಮೊಸಳೆ, ಕೋತಿ, ತೇಳು, ಹೊಂದಿ, ಎರೆಹುಳ, ಜಿರಳೆ, ಜೇಡ, ಸ್ಪೈಡರ್, ಸ್ನೇಕ್, ಫೈನಲಿ ಆಕ್ಟೋಪಸ್ ಅಂಡ್ ಬೇಬಿ ಬಂಕಿ. ಏನ್ರಪ್ಪ ಎಲ್ಲರಿಗೂ ಖುಷಿ ಆಗ್ತಿದ್ದೀನಪ್ಪ? ಲೇ ಮಗನ ಸಕ್ರಿ ಕಡ್ಡಿ, ಸತ್ತ ಪ್ರಾಣಿಲೂ ರುಚಿ ಹುಡ್ಕೋ ನಿನ್ನ ರುಚಿತನದ ಆಸೆನ ಮೆಚ್ಚಬೇಕಾದ. ಸತ್ತಿರೋದ್ ಬೇಕಾ ಬದುಕಿರೋದ್ ಬೇಕಾ? ಸತ್ತಿರೋದ್ ಬೇಕಾ? ಇಲ್ಲ ಬದುಕಿರೋದ್ ಬೇಕಾ? ಕರೆಕ್ಟ್ ಆಗಿ ಯೋಚನೆ ಮಾಡಿ ಇಲ್ಲಿ. ಯಾಕಂದ್ರೆ ನಾನು ಈ ನಡುವೆ ಕುಕ್ ಆಗಿರ್ಬೇಕು, ಬೇಯಿಸಿರ್ಬೇಕು, ಉಪ್ಪು ಖಾರ ಚೆನ್ನಾಗಿರ್ಬೇಕು, ಸ್ವೀಟ್ ಇರಬಾರ್ದಾ? ನನಗ್ ಗೊತ್ತಿಲ್ಲ ಕೋತಿ ಏನೇನ್ ತಿಂದಿರುತ್ತೋ ನನ್ಗೆ ಗೊತ್ತಿಲ್ಲ. ಆ ಸ್ವೀಟ್ ತಿಂದಿದ್ರೆ ಸ್ವೀಟ್ ಆಗಿರುತ್ತೆ, ಖಾರ ತಿಂದ್ರೆ ಖಾರ ಇರುತ್ತೆ. ಖಂಡಿತವಾಗ್ಲೂ ನಿನ್ನೊಬ್ಬನಿಗೆ ನಾವು ವೆಜಿಟೇರಿಯನ್ ಫಿಶ್ ಕೊಡ್ತಾ ಇದೀವಿ. ಆ ಫಿಶ್ ಯಾವುದೇ ಮಾಂಸನ ತಿನ್ನೋದಿಲ್ಲ. ಆ ಫಿಶ್ ಬರೀ ಗಿಡ ಗಂಟೆಗಳನ್ನ ತಿನ್ಕೊಂಡಿರುತ್ತೆ. ಸೊ ನಿನಗೋಸ್ಕರ ವೆಜಿಟೇರಿಯನ್ ಫಿಶ್ ನ ಕೊಡ್ತಾ ಇದೀವಿ. ವೆರಿ ಗುಡ್ ರಕ್ಷಿತ್, ನೀನ್ ಒಳ್ಳೆ ಕ್ವಶನ್ ಕೇಳಿದೆ, ನಾನು ಒಳ್ಳೆ ಆನ್ಸರ್ ಹೇಳಿದೆ. ಈಗ ನಿಮ್ಮೆಲ್ಲರಿಗೂ ಥಾಯ್ ಫುಡ್ ಸಿಗ್ತದೆ. ಸೊ ಏನೇನು ಅದರಲ್ಲಿ ಇರುತ್ತೆ ನಾನು ಹೇಳಿದೆ. ಗೇಮಿನ ರೂಲ್ಸ್ ನ ಹೇಳ್ಬಿಡ್ತೀನಿ. ಪ್ರತಿಯೊಬ್ರು ಟೀಮ್ ಆಗಿದ್ದೀರಾ, ಸ್ಟ್ರಾಂಗೆಸ್ಟ್ ಪಾರ್ಟಿಸಿಪೆಂಟ್ಗಳೆಲ್ಲ ಇದ್ದೀರಾ. ಸೊ ನಿಮ್ಗೆ ಟೀಮ್ಗೆ ಒಂದು ಪ್ಲೇಟ್ ನಾವು ಕೊಡ್ತೀವಿ. ಟೀಮ್ ಅವರು ಅದನ್ನ ಖಾಲಿ ಮಾಡ್ಬೇಕು. ಯಾವುದೇ ರೀತಿಯಾದ ಟೈಮ್ ಲಿಮಿಟ್ ನಿಮ್ಗಿರೋದಿಲ್ಲ, ಆದ್ರೆ ನಾವು ಟೈಮ್ ನ ಕೌಂಟ್ ಮಾಡ್ಕೋತೀವಿ. ಯಾರು ಬೇಗ ತಿಂತಾರೋ ದೇ ಆರ್ ದ ವಿನ್ನರ್ಸ್. ಏನು ಇಬ್ರು ತಿನ್ನಕ್ಕೆ ಇಷ್ಟಪಡ್ತೀರಾ? ತಿನ್ಲೇಬೇಕು. ಇಬ್ರು ತಿಂದು ಖಾಲಿ ಮಾಡ್ಬೇಕು. ಯಾರು ಬೇಗ ಖಾಲಿ ಮಾಡ್ತಿರೋ ದೇ ಆರ್ ದ ವಿನ್ನರ್ಸ್. ಎನಿ ಮೋರ್ ಡೌಟ್ಸ್? ನೀರ್ ಕೊಡ್ತೀರಾ? ನೀರಾ ನೋಡ್ತೀವಿ ನೀವು ಯಾವ ತರ ಪಾರ್ಟಿಸಿಪೇಟ್ ಮಾಡ್ತಾ ಇರಾ ಅಂತ ಅನ್ನೋದ್ರ ಮೇಲೆ ನಾವು ನೀರು ಕೊಡೋದು ಬಿಡೋದು ಯೋಚನೆ ಮಾಡ್ತೀವಿ. ನಿರಂಜನ್ ಅವರು ಡೆಮೋ ಕೊಡ್ತಾರೆ ಅನ್ಸುತ್ತೆ. ನಮ್ಮ ಡೆಮೋ ಬೇಕಾ? ಫೈನ್, ನಾವು ಕ್ಯಾಮ್ರಾ ಮುಂದೆ ಆಮೇಲೆ ಡೆಮೋ ಕೊಡ್ತೀವಿ. ನಿರಂಜನಂದು ಡೆಮೋನೂ ಇಲ್ಲ, ಪ್ರೋಮೋನೂ ಇಲ್ಲ, ಬರೀ ಡ್ರಾಮಾ. ಹೇಗ್ ತಿಂದ್ರು ಆಗುತ್ತೆ, ಬಟ್ ಬಾಯಲ್ಲೇ ತಿನ್ಬೇಕು ಅಷ್ಟೇ. ನೀವು ಅಷ್ಟೇನಾ? ಆಯ್ತಾ? ರೆಡಿನಾ? ಗುಟ್ಟುಗೋ? ಫೈನ್. ಎಲ್ಲರೂ ಒಂದ್ಸಲಿ ಥಾಯ್ ಜೈ ಅನ್ನಿ, ಇನ್ನೊಂದ್ಸಲಿ ಥಾಯ್ ಜೈ ಅನ್ನಿ. ಓಕೆ, ನಿಮ್ಗೆ ಈಗ ನಿಮ್ಮ ಫುಡ್ ನ ಕೊಡಲಾಗತ್ತೆ. ಮೊಟ್ಟ ಮೊದಲ ಟೀಮ್ ಆಗಿ ಯಾರು ಬರ್ತೀರಾ? ಬರ್ಲಿಲ್ಲ ನಾನೇ ಕರೆದ್ಬಿಡ್ತೀನಿ, ಕೈ ಎತ್ತಿ. ಬಾರ್ಲಾ ನೀನು ಸೂರಜ್. ಈಗಲೇ ಹೇಳ್ತಾ ಇದೀನಿ, ತಟ್ಟೆಯಲ್ಲಿ ಇರುವಂತಹ ಪ್ರತಿಯೊಂದು ವಸ್ತುನ ಖಾಲಿ ಮಾಡಿ, ಖಾಲಿ ತಟ್ಟೆ ತೋರಿಸಿದ್ರೆ ಮಾತ್ರ ನಾವು ನಿಮ್ಮ ಟಾಸ್ಕ್ ಕಂಪ್ಲೀಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದ್ರಲ್ಲಿ ಒಂದೇ ಒಂದು ಹುಳ ಮಿಕ್ಕಿದ್ರು
ಗಣನೆಗೆ ತಗೊಳ್ಳಲ್ಲ. ಓಕೆ, ಅದನ್ನ ವ್ಯಾಲಿಡ್ ಪಾಯಿಂಟ್ ಆಗಿ ನಾವು ತಗೊಳ್ಳೋದೇ ಇಲ್ಲ. ಫೈನ್, ಅಗ್ರಿ. ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ನನಗೂ ಅಲ್ಲಿ ನಿಂತ್ಕೊಳ್ಳೋಕೆ ಒಂಥರ ಆಗುತ್ತೆ. ಸ್ಟಾಪ್ ಇಟ್. ಲೊಚ್ಕುಟ್ಕೊಂಡು ಸಿಂಪತಿ ತೋರಿಸೋ ಸ್ಪರ್ಧಿಗಳ DTS ಸರೌಂಡ್ ಸೌಂಡು ಯಾಕೋ ಮದರ್ ಇಂಡಿಯಾನ ಇರಿಟೇಟ್ ಮಾಡ್ತಿದೆ. ಅಸಹ್ಯ ಮಾಡ್ಕೋಬೇಡ್ರಿ, ಹಂಗೆ ತಿಂಡಿ ಅಸಹ್ಯ ಮಾಡ್ಕೋಬೇಡಿ. ಜೇಮ್ಸ್ ಸ್ವಲ್ಪ ಕಚ್ಚುತ್ತೆ, ಹುಷಾರು. ಜನನಾಯಕರೇ, ಕ್ರಿಮಿಕೀಟಗಳನ್ನ ಹುಳ ಹುಟ್ಟೆಗಳನ್ನ ಈ ಪರದಾಟದಲ್ಲಿ ತಿಂದ ಮೊದಲ ಸ್ಪರ್ಧಿ ತಾವೇ. ಒಂದ್ಸಲ ಜನನಾಯಕರಿಗೆ ಜೈ ಅನ್ರಪ್ಪ. ಕೆಳಗಡೆ ಚೆಲ್ಲಿದ್ರೆ ಮೈನಸ್ ಪಾಯಿಂಟ್ ಆಗತ್ತೆ, ವಾಂತಿ ಮಾಡಿದ್ರೆ ಮೈನಸ್ ಪಾಯಿಂಟ್ ಆಗತ್ತೆ. ಚಿಕನ್ ಅನ್ಕೊಂಡ್ ತಿನ್ರಿ. ಚಿಕನ್ ಅನ್ಕೊಂಡ್ ತಿನ್ನಿ, ಬಟ್ ಅದು ಜಿರ್ಲೆ. ಯಾಕೆ ತಾಯಿ ಇಷ್ಟು ನಡುಗುತ್ತಿದ್ಯಾ? ಇಲ್ಲಿ ಯಾವ ಹುಳ ಬದುಕಿದೆ ಅಂತ ಇಷ್ಟೊಂದು ಗಾಬರಿ ಆಗ್ತಾ ಇದೆಯಾ? ಅರ್ಜೆಂಟ್ ಮಾಡ್ಬೇಡಿ, ತಿನ್ನಿ ಅರ್ಜೆಂಟ್ ಮಾಡಿ. ಚಿಕ್ಕ ಮುಗಿಸ್ತೀನಿ, ನಾನು ದೊಡ್ಡ ಮುಗಿಸ್ತೀನಿ. ಅಯ್ಯೋ, ಯಾರು ಅಷ್ಟು ಈಗಲೇ ಕೇಳ್ತಾ ಇದೀನಿ, ನೀರ್ ಬೇಕು ಅಷ್ಟೇ, ಇನ್ನೇನು ಬೇಡ. ಆಟದ ಮಧ್ಯ ಎನಿ ಪಾಯಿಂಟ್ ಆಫ್ ಟೈಮ್ ಆಗಲ್ಲ. ನನ್ನ ಕೈಯಲ್ಲಿ ನಾಲಾಯಕು ವೇಸ್ಟ್ ತಾಕತ್ತಿಲ್ಲ ಅಂದ್ರೆ ವಾಪಸ್ ಹೋಗಿ ಕೂತ್ಕೋಬಹುದು. ನೀವು ಅಷ್ಟು ತಿಂದಿದ್ದು ವೇಸ್ಟ್ ಆಗತ್ತೆ. ಈಗ ಹೇಳ್ತಾ ಇದೀನಿ. ವಾಣಿ ರಮೇಶ, ಅದ್ ನುಂಗೋವರೆಗೂ ಇನ್ನೊಂದು ಮಾಡ. ಇರು, ಅರ್ಜೆಂಟ್ ಇಲ್ಲ. ಚಿಕ್ಕದ್ ಮುಗಿಸೋ, ದೊಡ್ಡ ಮುಗಿಸ್ತೀನಿ. ಒಂದು ಕಡೆ ಮದರ್ ಇಂಡಿಯಾ ವಾಣಿ ವಿಚಿತ್ರವಾಗಿ ಪರದಾಡ್ಕೊಂಡು ತಿಂತಿದ್ರೆ, ಮತ್ತೊಂದು ಕಡೆ ಜನನಾಯಕರು ಎಲೆಕ್ಷನ್ ಗೆದ್ದಂತೆ ಕೂಲ್ ಆಗಿ ಸ್ಮೈಲ್ ಕೊಟ್ಕೊಂಡು ತಿಂತಿದ್ದಾರೆ. 1 ಅವರ್ ಬೇಕಾದ್ರೆ ತಗೊಳ್ಳಿ, ಇಲ್ಲ ಅಂತಿಲ್ಲ. ಯಾರು ಬೇಗ ತಿಂತೀರೋ ಅವರು ವಿನ್ನರ್. ಇಲ್ಲಾಂದ್ರೆ ಅಷ್ಟು ತಿಂದಿರೋ ವೇಸ್ಟ್ ಆಗುತ್ತೆ. ಮನ್ಸಲ್ಲಿ ಇಟ್ಕೊಳ್ಳಿ.